ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಇವತ್ತು ನಾನು 4 ಗಂಟೆಗೆ ಎದ್ದು 4:20 ಸುನಿಲ್ ಅವ್ರಿಗೆ ಟೀ ಇಡೋಣ ಅಂತ ಅಂದ್ಬಿಟ್ಟು ಬಂದೆ. ಇದು ಬೆಳಗಿನ ಜಾವದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸುನಿಲ್ ಅವರು ಇವತ್ತು ಡ್ಯೂಟಿಗೆ ವಾಪಸ್ ರಿಟರ್ನ್ ಆಗ್ತಾ ಇದ್ದಾರೆ. ಸೊ ಅವ್ರು ಎದ್ದೇಳಬೇಕು ಅಂತಂದರೆ ಅವ್ರಿಗೆ ಒಂದು ಕಪ್ ಟೀ ಕೊಡಲೇಬೇಕು, ಇಲ್ಲ ಅಂತಂದರೆ ಅವ್ರು ಮೇಲೆ ಎದ್ದೇಳಲ್ಲ. ಅವ್ರಿಗೆ ಅಭ್ಯಾಸ. ಇಲ್ಲಿ ರಜದಲ್ಲಿದ್ದರು ಅಂತಂದರೆ ನಾನು ಟೀ ಕೊಟ್ಟ ಮೇಲೇ ಅವ್ರು ಯಾವಾಗಲೂ ಹೇಳೋದು, ಅದು 10 ಗಂಟೆ ಆಗಿರಲಿ 11 ಗಂಟೆ ಆಗಿರಲಿ ಮೇಲೇ ಎದ್ದೇಳಲ್ಲ ಅವರು. ಸೊ ಹಾಗಾಗಿ ಅವ್ರನ್ನ ಎದ್ದೇಳಿಸ್ಬೇಕಲ್ವ ಅಂತ ಅಂದ್ಬಿಟ್ಟು ನಾನು ಬಂದು ಟೀ ಎಲ್ಲ ಇಟ್ಟಿದ್ದೀನಿ ಇವಾಗ. ಸೊ ಟೀ ಎಲ್ಲ ಆದಮೇಲೆ ಎದ್ದೇಳಿಸಿ ಅವ್ರನ್ನ ಸ್ನಾನಕ್ಕೆ ಕಳಿಸಿ ಬೇಗ ಬೇಗ ರೆಡಿ ಆಗಬೇಕು. ಯಾಕೆ ಅಂತಂದರೆ ಟ್ರೈನ್ ಇರೋದು ಶಾರ್ಪ್ 6 o'clock ಅಷ್ಟರಲ್ಲಿ ಅವರು ರೆಡಿಯಾಗಿ ಅವ್ರೇನಾದರೂ ಮರ್ತಿದ್ರೆ ಅದನ್ನೆಲ್ಲ ತಗೋಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಇದ್ದರೆ ಟೈಮ್ ಕವರ್ ಆಗುತ್ತೆ. ಒಂದು 1/2 hour ಮುಂಚೆ ಅಲ್ಲಿಗೆ ಹೋದ್ವಿ ಅಂತಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಅರೆಬರೆಯಲ್ಲಿ ಹೋದ್ವಿ ಅಂತಂದರೆ ಹಾಗೆ ಬಾಯಲ್ಲಿ ಬಂದುಬಿಡ್ಬೇಕಾಗತ್ತೆ. ಅದು ಇನ್ನೂ ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಒಂದು 5:30 ರೈಲ್ವೆ ಸ್ಟೇಷನಲ್ಲಿ ಇರೋಂಗೆ ಮಾಡ್ಕೋತೀವಿ. ಸೊ ಯಾವಾಗಲೂ ಹಿಂಗೇನೆ ಅವರು 2 hours ಮುಂಚೆನೇ ಎದ್ದು ರೆಡಿಯಾಗಿ ಒಂದು 1/2 hour ಮುಂಚೆ ರೈಲ್ವೆ ಸ್ಟೇಷನಲ್ಲಿದ್ದು ಆಮೇಲೆ ಹೊರಡೋದು. ಮಾತುಕತೆ ಇದ್ದಿದೆ ಅಲ್ವಾ. ಎಷ್ಟು ದಿನ ನಮ್ಮ ಜೊತೆ ಇದ್ರೂ ಅವರು ವಾಪಸ್ ಡ್ಯೂಟಿಗೆ ಹೋಗೋ ದಿನ ಆಗೋ ನೋವೇನಿದೆ ಅಲ್ವಾ, ಅದು ಸಿಕ್ಕಾಪಟ್ಟೆ ಹಾರಿಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕಷ್ಟ. ದಿಸ್ ಮೂಮೆಂಟ್ ಏನಿರುತ್ತೆ ಅದು ಎಲ್ಲ ಸಲನೂ ನನಗೆ ಒಂಥರ ಏನೋ ಒಂಥರ ಹೇಳ್ಕೊಳಕ್ಕೇನೆ ಆಗಲ್ಲ, ಆ ಥರ ಫೀಲ್ ಆಗ್ತಾ ಇರುತ್ತೆ. ಓಕೆ, ಇವಾಗ ಟೀ ಎಲ್ಲ ಆಯಿತು. ಅವರಿಗೆ ಟೀ ಕೊಟ್ಬಿಟ್ಟು ಎದ್ದೇಳಿಸ್ಬಿಡೋಣ, ಟೈಮ್ ಆಗುತ್ತೆ ಅಲ್ವಾ. ತುಂಬ ದಿನ ಕಾಯ್ತಾ ಇದ್ರಿ ನೀವು, ಯಾಕಂದರೆ ಅವ್ರು ಹೋಗಿದ್ದು ಒಂದು 3-4 days ಆದಮೇಲೆ ನಾನು ಅವರು ಹೋದ್ರು ಅಂತ ವ್ಲಾಗ್ ಹಾಕ್ತೀನಿ. ಅವ್ರು ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ಯಾವತ್ತೂ ನಾನು ಹಾಕಲ್ಲ. ಏನು ಎದುರುಕೊಳ್ಳಲ್ಲ, ಅಲ್ಲೇ ಇದೆ, ಒಳಗೇನೆ ಇದೆ ಟವಲ್ ನೋಡಿದೆ. ಚಾರ್ಜ್ ವೈರು ಹಾಕಿದ್ದೀನಿ. ಇಲ್ಲ ಇಲ್ಲ ಇಷ್ಟೇ ಅಲ್ವಾ, ಇದು 3 ಬ್ಯಾಗು ಸಾಕ್ಸುತ್ತೆ. ಸೊ ಸುನಿಲ್ ಇವಾಗ ಹೊರಡ್ತಾ ಇದ್ದಾರೆ. ಕ್ಯಾಬ್ ಕೂಡ ಬಂದಿದೆ. ಇಲ್ಲಿ ಪಪ್ಪ ಹತ್ರ ಕೂತ್ಕೋಬೇಕಾ? ಸೊ ನಾವು ಎಂಟ್ರಿ ಆದ್ವಿ ರೈಲ್ವೆ ಸ್ಟೇಷನ್ಗೆ. ಸುನಿಲ್ ಅವ್ರು ಬಂದು ನಮಗೆ ಟಿಕೆಟ್ ತೊಗೊಂಡು ಬರ್ತೀವಿ. ಒಳಗಡೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳೇಬೇಕು. ಯಾಕಂತಂದರೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತಗೊಳ್ದೆ ನಾವೇನಾದರೂ ಎಂಟ್ರಿ ಕೊಟ್ವಿ, ಚೆಕ್ ಮಾಡಲ್ಲ ಯಾವಾಗ್ಲೂ, ಬಟ್ ಚೆಕ್ ಮಾಡಿ ಸಿಕ್ಕಾಕೊಂಡ್ವಿ ಅಂತಂದರೆ ಫೈನ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಸುನಿಲ್ ಅವ್ರನ್ನ ಬಿಡೋಕೆ ಹೋದಾಗೆಲ್ಲ ಅವ್ರು ಹೇಳೋದು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳಿ, ಇಲ್ಲ ನಾನು ತೊಗೊಂಡು ಬರ್ತೀನಿ, ವೆಯ್ಟ್ ಮಾಡಿ, ಇಷ್ಟೇನೆ. ಯಾಕಂತಂದರೆ ನಮಗೂ ಏನೋ ಒಂಥರ ಅನಿಸ್ಬಾರ್ದು, ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡಿಲ್ಲಪ್ಪ, ಯಾರು ಎಲ್ಲಿಂದ ಬಂದು ನಮ್ಮನ್ನೇ ಕೇಳ್ತಾರೋ ಅನ್ನೋ ಭಯ ಇರಬಾರ್ದು. ಸೊ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲೇ ಇದ್ದಿದ್ದು. ಸೊ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಅವರ ನಂಬರ್ ಎಲ್ಲಿದೆ, ಅವರ ಏನು ಕನ್ಫರ್ಮೇಷನ್ ಟಿಕೆಟ್ ಏನಿದೆ ಅಲ್ವಾ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅವರ ಸೀಟಲ್ಲಿ ಅವರ ಬ್ಯಾಗ್ ಎಲ್ಲನೂ ಇಡ್ತಾಯಿದ್ರು. ಸುನಿಲ್ ಅವರು ಓಡ್ತಾ ಇದ್ದಿದ್ದು ವಂದೇ ಭಾರತ್ ಟ್ರೈನಲ್ಲಿ, ತುಂಬಾ ಬೇಗ ಹೋಗಿ ರೀಚ್ ಆಗಿರುತ್ತೆ. ಸೊ ವಂದೇ ಭಾರತ್ ಆಲ್ಮೋಸ್ಟ್ ವಂದೇ ಭಾರತ್ ಹೋಗ್ಬಿಡ್ತಾರೆ. ಈ ಥರ ಟೈಮಿಂಗ್ಸಲ್ಲಿ ಅವ್ರಿಗೆ ಟ್ರೈನ್ ಇತ್ತು, ಒಂದು 11-11:30 ಟ್ರೈನ್ ಇತ್ತು ಅಂತಂದರೆ ಯಾವಾಗಲೂ ವಂದೇ ಭಾರತ್ಗೆ ಹೋಗ್ತಾರೆ. ಅದು ತುಂಬ ಸ್ಪೀಡಾಗಿ ಹೋಗುತ್ತೆ ಆ್ಯಂಡ್ ಚೆನ್ನಾಗೂ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಲ್ವಾ ಅಂತ ಅಂದ್ಬಿಟ್ಟು.
ಸೊ ಇನ್ನೂ ಟೈಮ್ ಇದೆ ನಮಗೆ, ಇನ್ನು 20 ಮಿನಿಟ್ಸ್ ಟೈಮ್ ಇದೆ ಅಂತ ಹೇಳ್ಬೋದು. ಅಷ್ಟರಲ್ಲಿ ನಮ್ಮ ಬುಜ್ಜಿಗೆ ಏನು ಅಂದರೆ ಅವರಪ್ಪ ಕೂತ್ಕೊಳ್ಳೋ ಸೀಟ್ ನೋಡಬೇಕು, ಅವರಪ್ಪ ಹೋಗ್ತಾ ಇರೋ ಟ್ರೈನ್ ನೋಡಬೇಕು. ಅವನು ಈ ಸಲ ಅಂತಲ್ಲ, ಎಲ್ಲ ಸಲನೂ ನೀವು ನೋಡಿರ್ತೀರ, ಅವನ್ನ ಒಳಗಡೆ ಕರ್ಕೊಂಡು ಬಂದು ಅವರಪ್ಪ ಒಂದು ರೌಂಡ್ ಹಾಕ್ಸಿದ್ರೇ ಅವ್ನಿಗೆ ಖುಷಿ ಆಗೋದು. ಬುಜ್ಜಿ ಎಲ್ಲ ಸಲದ ಥರನೂ ಈ ಸಲನೂ ಅದೇ ಹೇಳ್ತಾ ಇದ್ದ, ಪಪ್ಪ ಹುಷಾರು ಪಪ್ಪ, ಆರಾಮು ಪಪ್ಪ, ಹೆದ್ರುಕೊಳ್ಬೇಡ ಪಪ್ಪ, ನಾನಿದ್ದೀನಿ ಅಂದ್ಕೊಂಡು ಅವರಪ್ಪನಿಗೆ ಧೈರ್ಯ ಹೇಳ್ತಾ ಇದ್ದ. ಸೊ ಅದೇನೋ ಬೇಕು ನನಗೆ ಅಂತ ಹಠ ಹಿಡಿತಾ ಇದ್ದ, ಬಾದಾಮ್ ಡ್ರಿಂಕ್ ಬೇಕು ನನಗೆ ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದಾನೆ ಅವ್ರ ಅಪ್ಪನ ಹತ್ರ. ಸೊ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ತಗೊಟ್ರು. ಇನ್ನು ಟೀ ಎಲ್ಲ ಮನೇಲೇ ಆಗಿದ್ದರಿಂದ ಟೀ ಕುಡಿಯೋ ಮನಸ್ಸಿರಲಿಲ್ಲ, ಟೀ ಕಾಫಿ ಕುಡಿಯೋ ಮನಸ್ಸಿರಲಿಲ್ಲ. ಸೊ ಇನ್ನೇನು ಟೈಮ್ ಇತ್ತಲ್ಲ, ಸ್ವಲ್ಪ ಮಾತಾಡೋಣ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ. ಇಷ್ಟೆಲ್ಲ ಎಲ್ಲ ಬೇರೆ ಥರ, ಅಂದರೆ ಸೇಮ್ ಫೀಲಿಂಗು ರಿಟರ್ನ್ ಹೋಗ್ತಿದ್ದಾರಲ್ಲ ಅಂತ. ಬಟ್ ಈ ಸಲ ನಾನು ಕನ್ಸೀವ್ ಇದ್ದೀನಿ, ಏನೋ ಒಂಥರ ಬಿಟ್ಟು ಹೋಗ್ತಿದ್ದಾರೆ ನಮ್ಮನ್ನು ಡ್ಯೂಟಿಗೆ, ಅದು ಒಂಥರ ಫೀಲ್ ಆಗ್ತಾ ಇರುತ್ತೆ. ಬಿಕಾಸ್ ಇಷ್ಟೆಲ್ಲ ಎಲ್ಲ ಓಕೆ ನಾನಿದ್ದೀನಪ್ಪ, ಓಕೆ ನೋಡ್ಕೋತೀನಿ ಅನ್ನೋಂಗೆ ಇರ್ತಾಯಿತ್ತು. ಬಟ್ ಈ ಸಲ ನನ್ನನ್ನೇ ಒಬ್ರನ್ನ ನೋಡ್ಕೋಬೇಕು ಆ ಥರ ಸಿಚುವೇಶನ್ನು. ಬಟ್ ಏನು ಮಾಡೋಂಗಿಲ್ಲ. ನಾನು ಎಲ್ಲ ಸಲನೂ, ನಾನು ಪ್ರತಿಯೊಂದು ಸಲನೂ ಅವರು ಬರೋದು ಹೋಗೋದು ಎಲ್ಲ ವೀಡಿಯೋ ಹಾಕಿ ಮಾಡ್ತೀನಿ ಅಂತ ನಾನು ಯೂಟ್ಯೂಬ್ ಯಾವಾಗ ಶುರು ಮಾಡಿದೆ ಅವಾಗಿಂದನೂ ಮಾಡ್ತಾಯಿದ್ದೀನಿ. ಇನ್ನು ಮೈಸೂರು ಯಾವಾಗ ಬಂದ್ವಿ ಅವಾಗಿಂದ ಅವ್ರನ್ನ ಡ್ರಾಪ್ ಪಿಕಪ್ಗೆ ಆಗಲಿಲ್ಲ. ಅವ್ರು ಮಾರ್ನಿಂಗ್ ಮಿಡ್ನೈಟಲ್ಲೆಲ್ಲ ಬಂದರು ಅಂತಂದ್ರೂ ಡ್ರಾಪ್ ಮಾಡೋಕ್ಕಂತೂ ಕಂಪಲ್ಸರಿ ಹೋಗಿರ್ತೀವಿ. ಯಾವಾಗಲೂ ಡ್ರಾಪ್ ನಾವೇ ಹೋಗೋದು, ಅದು ಮಧ್ಯರಾತ್ರಿ ಆಗಿರಲಿ ಎಷ್ಟು ಗಂಟೆ ಆಗಿರಲಿ ಹೋಗ್ತೀವಿ. ಬಟ್ ಈ ಒಂದು ದಿನ ಎಷ್ಟು ನಮಗೆ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಅಂತಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ನೋವಾಗುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಇನ್ನು ಎಷ್ಟು ವರ್ಷ ಇದೆ ಸರ್ವಿಸ್, ಎಷ್ಟು ವರ್ಷ ಇದೆ ಅಂತ ಅಂದ್ಬಿಟ್ಟು. ಇನ್ನೇನು ಮುಗೀತು, ಇನ್ನು 1 ಇಯರ್ ಅಷ್ಟೇನೆ ಅವರು ವಾಪಸ್ ಆಗಿಬಿಡ್ತಾರೆ ರಿಟೈರ್ಮೆಂಟ್ ತೊಗೊಂಡು. ಇವಾಗ ಆಲ್ರೆಡಿ 14 ಇಯರ್ಸ್ ಸರ್ವಿಸ್ ಆಗಿದೆ, ಇಷ್ಟು ವರ್ಷನೇ ಕಾದಿದ್ದೀವಂತೆ. ಆದರೆ ಸುನಿಲ್ ಡ್ಯೂಟಿಗೆ ಹೋದಾಗಿಂದನೂ ಗೊತ್ತು ನನಗೆ, ಅದಕ್ಕಿಂತ ಮುಂಚೆಯಿಂದನೂ ಗೊತ್ತು. ಬಟ್ ಅವ್ರು ಡ್ಯೂಟಿಗೆ ಹೋದಾಗಿಂದನೂ ತುಂಬ ಚೆನ್ನಾಗಿ ಗೊತ್ತು, 14 ಇಯರ್ಸಿಂದನೂ. ಇನ್ನು 1 ವರ್ಷ. ಬಟ್ ಈ ಮೂಮೆಂಟಲ್ಲಿ ಅವ್ರನ್ನ ಕಳಿಸೋದು ಒಂಥರ ಮನಸ್ಸಿಗೆ ಬೇಜಾರಾಗ್ತದೆ. ಆ್ಯಂಡ್ ಸುನಿಲ್ ಅವರ ಫ್ರೆಂಡ್ ಮತ್ತು ಅವ್ರ ವೈಫ್ ಕೂಡ ಬಂದಿದ್ದರು. ಅವರು ಎಲ್ಲೋ ಶಿವಮೊಗ್ಗ ಹೋಗ್ತಾಯಿದ್ರು. ಸುನಿಲ್ ಅವ್ರ ಫ್ರೆಂಡ್ ಬಂದುಬಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡೋದು. ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್, ತುಂಬಾ ಕ್ಲೋಸ್ ಆಗಿರ್ತಾರೆ. ಆ್ಯಂಡು ಚೆನ್ನಾಗಿ ಗೊತ್ತು ನನಗೆ. ಸೊ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾಗ ಇವ್ರ ಮನೆಗೆಲ್ಲ ಹೋಗಿದ್ವಿ, ಅದನ್ನು ವೀಡಿಯೋ ಮಾಡಿದ್ದೆ. ಸೊ ಅವರು ಸುನಿಲ್ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ಸೋದಕ್ಕೆ ಅಂತ ಬಂದರು. ಸೊ ಅವರು ಮಾತಾಡಿಸ್ಕೊಂಡು ಹೊರಟ್ರು. ಇನ್ನು ಸುನಿಲ್ ಹೋಗೋ ಟೈಮ್ ಟ್ರೈನ್ ಕೂಡ ಇನ್ನೇನು ಮೂವ್ ಆಗೋ ಟೈಮ್ ಬಂದೇ ಬಿಡ್ತು. ಆ್ಯಂಡ್ ಇವ್ರನ್ನ ಮೀಟ್ ಮಾಡಿದ್ದು ಕೂಡ ತುಂಬಾ ಖುಷಿ ಆಯಿತು. ಅವ್ರಿಗೆ ಒಬ್ಬ ಪುಟಾಣಿ ಪಾಪು ಕೂಡ ಇದ್ದಾನೆ, ನಮ್ಮ ಬುಜ್ಜಿಗಿಂತ ಇನ್ನೂ ಚಿಕ್ಕವನು. ಬಟ್ ಬಂದಿರಲಿಲ್ಲ, ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ವೀಡಿಯೋ ಮಾಡ್ತಾಯಿದ್ರಲ್ಲ ಮಮ್ಮಿ, ಅವ್ರೇನೆಲ್ಲ ಕ್ಯಾಶುವಲ್ ಆಗೇ ಇರ್ತಾರೆ ಯಾವಾಗ್ಲೂ. ಸೊ ವಿಡಿಯೋ ಒಂದು ಕ್ಲಿಪ್ಪಿಂಗ್ ಆಯಿತು. ಆ್ಯಂಡ್ ಸುನಿಲ್ಗೂ ಖುಷಿ ಆಯಿತು ಅವ್ರ ಫ್ರೆಂಡ್ಸ್ ಎಲ್ಲನೂ ಮೀಟ್ ಮಾಡಿ. ಸೊ ಇವಾಗ ಬುಜ್ಜಿ ಅವ್ರ ಪಪ್ಪಂಗೆ ಹೇಳೋದು ಬಂದೇ ಇಲ್ಲ, ಪಪ್ಪ ಹುಷಾರು, ಏನು ಹೆದರ್ಕೋಬೇಡ, ನಾನು ಅಮ್ಮನ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಪಪ್ಪ ಅಮ್ಮಂಗೂ ಮುತ್ತು ಕೊಟ್ಬಿಟ್ಟು ನಮ್ಮ ಪಾಪಗೂ ಮುತ್ತು ಕೊಟ್ಬಿಟ್ಟು ನನ್ನ ತಂಗಿ ಪಾಪಗೂ ಮುತ್ತು ಕೊಡು ಅಂತ ಹೇಳ್ತಾ ಇದ್ದ. ಸೊ ಎಲ್ಲ ಅವನೇ ಹೇಳ್ಬಿಡ್ತಾನೆ ಅವ್ರ ಅಪ್ಪಂಗೆ, ಹಿಂಗೆ ಮಾಡು ಹಾಗೆ ಮಾಡು ಪಪ್ಪ ಅಂತ ಅಂದ್ಬಿಟ್ಟು. ಅವ್ನಿಗೇನು ಅಂದರೆ ನಮ್ಮ ಪಪ್ಪನ ಬೇಗ ಹತ್ತಿಸ್ಬೇಕು, ಇವಾಗ ಟ್ರೈನ್ ಮೂವ್ ಆಗೋದು ನೋಡಬೇಕು ಅಂತ ಅವನು ಅಂತ. ಇನ್ನೂ ಚಿಕ್ಕವನು. ಈ ಸಲ ಎಲ್ಲ ಅವ್ರ ಅಪ್ಪಂಗೆ ಧೈರ್ಯ ಹೇಳಿ, ಏನು ಹೆದರ್ಕೋಬೇಡ ನಾನಿದ್ದೀನಿ ಅಂತ ಧೈರ್ಯ ಹೇಳಿ ಕಳಿಸ್ಕೊಡ್ತಾ ಇದ್ದ. ಬಟ್ ಈ ಸಲ ಯಾಕೋ ಸ್ವಲ್ಪ ಸಪ್ಪೆ ಆಗಿಬಿಟ್ಟಿದ್ದಾನೆ ಬುಜ್ಜಿನೇ. ಅಂದರೆ ಅವ್ನು ಹೋಗ್ತಾ ಹೋಗ್ತಾ ಮಕ್ಳಿಗೆ ತಿಳುವಳಿಕೆ ಬರ್ತಾ ಇರುತ್ತೆ. ಅವ್ರ ಅಪ್ಪನ ಜೊತೆ ಎಷ್ಟೆಲ್ಲ ಬ್ಯೂಟಿಫುಲ್ ಟೈಮ್ನ ಸ್ಪೆಂಡ್ ಮಾಡಿದ್ದಾನೆ, ಎಷ್ಟೆಲ್ಲ ಖುಷಿಯಾಗಿರ್ತಾನೆ. ಸೊ ಈ ಮೂಮೆಂಟ್ ಬಂದಾಗ ಅವನಿಗೂ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಅಂದರೆ ನಮ್ಮಪ್ಪ ಬರ್ತಾಯಿದ್ರು, ನನ್ನ ಸ್ಕೂಲಿಂದ ಕರ್ಕೊಂಡು ಹೋಗ್ತಾಯಿದ್ರು, ಯಾವಾಗಲೂ ಇರ್ತಾಯಿದ್ರು, ನಾನು ಕೇಳಿದ್ದೆಲ್ಲ ಕೊಡಿಸ್ತಾಯಿದ್ರು. ಬಟ್ ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವನಿಗೂ ಕೂಡ ಬೇಜಾರಾಗುತ್ತೆ. ಸೊ ಅದೇ ಒಂದು ಬೇಜಾರಲ್ಲಿ ಅವನು ಇದ್ದ. ಬಟ್ ನನಗೂ ಅದೇ ಫೀಲ್ ಆಗುತ್ತೆ. ಏನೂ ಗೊತ್ತಿಲ್ಲ ನನಗೆ, ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ ನಾನು ಸಡನ್ನಾಗಿ. ಸಮ್ಟೈಮ್ಸ್ ಏನು ಹಂಗೆ ಅಳು ಬಂದುಬಿಟ್ಟಿರುತ್ತೆ, ಸಮ್ಟೈಮ್ಸ್ ಹಂಗೆ ಧೈರ್ಯವಾಗಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಆಟೋಮೆಟಿಕ್ ಅವ್ರು ಟ್ರೈನ್ ಮೂವ್ ಆಯಿತು ಅಂದಿದ ತಕ್ಷಣ ನನಗೆ ಗೊತ್ತಾಗಲ್ಲ, ಹಂಗೆ ಅಳು ಬಂದುಬಿಟ್ಟಿರುತ್ತೆ. ಸೊ ಸುನೀಲ್ ಅವರು ಓಕೆ ಇವಾಗ ಟ್ರೈನ್ ಕೂಡ ಮೂವ್ ಆಗುತ್ತೆ ಬುಜ್ಜಿ ಬುಜ್ಜಿ ಅಂತಲೇ ಕೂಗ್ತಾಯಿದ್ರು. ಇನ್ನು ಲಾಸ್ಟ್ 1-2 ಮಿನಿಟ್ಸ್ ಇತ್ತು ಅಷ್ಟೇನೆ. ಅಪ್ಪ ಮಗ ಇಬ್ಬರೂ ಆಟ ಆಡ್ತಾ ಇದ್ದಾರೆ ಇಲ್ಲಿ. ನನಗೆ ನಿಂತು ಸುಸ್ತಾಗ್ತಾಯಿತ್ತು, ನಿಂತ್ಕೊಂಡ್ರೆ ಕೂತ್ಕೋಬೇಕು, ಕೂತ್ಕೊಂಡ್ರೆ ನಿಂತ್ಕೋಬೇಕು ಅನ್ನೋ ಥರ ಫೀಲ್ ಆಗ್ತಿರುತ್ತೆ.
ಸೊ ಅವ್ರ ಅಪ್ಪಂಗೆ ಸ್ವಲ್ಪ ಜ್ಯೂಸ್ ಕೊಟ್ಬಿಟ್ಟು ನೀನು ಕುಡ್ಕೋ ಪಾಪ, ನೀನು ಸುಸ್ತಾಗಿಬಿಡುತ್ತೆ ನಿನಗೆ ಟ್ರೈನಲ್ಲಿ, ಹಂಗಾಗಿ ಕುಡ್ಕೋ ಅಂತ ಹೇಳ್ತಾ ಇದ್ದ ಅವನು. ಸೊ ಅವನು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾನೆ. ಅವ್ನಿಗೆ ಇವಾಗಲ್ಲ, ಅವ್ರ ಪಪ್ಪ ಹೋಗ್ಬೇಕಾದ್ರೆ ಎಷ್ಟು ಫೀಲ್ ಆಗಿಬಿಡ್ತಾನೆ ಅಂತಂದರೆ ಸಖತ್ ಎಮೋಷ್ನಲ್ ಆಗ್ತಾನೆ ಅವನೇನೆ. ಬಟ್ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಅಂತೀವಿ, ಅವ್ರಿಗೆಲ್ಲ ಗೊತ್ತಾಗುತ್ತೆ. ತಿಳುವಳಿಕೆ ಅಂದರೆ ಅವ್ರು ದೊಡ್ಡವ್ರು ಆಗ್ತಾ ಆಗ್ತಾ ಅವರಿಗೆ ಅದು ಪರ್ಸ್ನಲಿ ಅವರಿಗೆ ಕನೆಕ್ಟ್ ಆಗ್ತಾ ಇರುತ್ತೆ ಎಲ್ಲನೂ. ಸೊ ಸುನೀಲ್ ಇವಾಗ ಹೊರಡೋ ಟೈಮ್. ಬಾಯ್ ಹೇಳ್ತಾ ಇದ್ದಾರೆ ಮಗನಿಗೆ, ಹುಷಾರು ಮಗನೇ, ಅಮ್ಮನ ನೋಡ್ಕೊ ಅಂತೆಲ್ಲ. ಅವರು ನನಗೆ ಹೇಳಿದ್ರಿ, ನೀನು ನಿನ್ನ ಡೆಲಿವರಿ ಹತ್ತತ್ರ ಬರ್ತಿದ್ದ ಟೈಮಲ್ಲೇ ಬಂದುಬಿಡ್ತೀನಿ ನಾನು ಅಂತ. ಸೊ ಓಕೆ ಅಂತ ಅಂದ್ಬಿಟ್ಟು, ಇದು ಯಾವಾಗಲೂ ಇದು ನಮಗೆ ಕಾಮನ್. ಅವ್ರನ್ನ ರಜದಿಂದ ವಾಪಸ್ ಕಳಿಸ್ಬೇಕಾದ್ರೆ ಆ ಫೀಲ್ ಆಗೇ ಆಗುತ್ತೆ, ಯಾವಾಗಲೂ ನೋವು ಆಗೇ ಆಗುತ್ತೆ. ಬಟ್ ಏನು ಮಾಡೋಂಗಿಲ್ಲ, ಅವ್ರು ಡ್ಯೂಟಿಗೆ ಮಾಡಲೇಬೇಕು ಅಲ್ವಾ. ಸೊ ಏನಿಲ್ಲ, ಇನ್ನೇನು ಅಂದರೆ ಅದು ಆಗೇ ಆಗುತ್ತೆ ಆ ಟೈಮ್ಗೆ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಇನ್ನೇನು ಬರ್ತಾರೆ. ಆವಾಗ ನಮ್ಮ ಪಾಪು ಬರೋ ಟೈಮಿಗೆ ಬರ್ತಾರೆ. ನನಗೊಂದು 8 ಮಂತ್ಸ್ ಇದ್ದಾಗ ಬರ್ತಾರೆ. ಬೇಗನೆ ಲೀವ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಬುಜ್ಜಿದ್ರಲ್ಲಂತೂ ಬರಲೇ ಇಲ್ಲ, ಅವ್ರು 3 ಮಂತ್ಸ್ ಆದಮೇಲೆ ಬಂದಿದ್ದು. ಸೊ ಹಾಗಾಗಿ ಇವಾಗ ಟ್ರೈನ್ ಕೂಡ ಮೂವ್ ಆಗೋ ಟೈಮ್ ಬಂತು. ಏನಿಲ್ಲ, ಹುಷಾರಾಗಿ ಹ್ಯಾಪಿಯಾಗಿ ಹೋಗಿ ಬರಲಿ. ಅವರು ಯಾವಾಗಲೂ ಖುಷಿಯಾಗಿರಲಿ ಆ್ಯಂಡ್ ಸೇಫಾಗಿರಲಿ ಅಂತಲೇ ಯಾವಾಗಲೂ ಕೇಳ್ಕೊಳ್ಳೋದು ಆ್ಯಂಡ್ ಅವರಿಗೆ ಹೇಳೋದು ಕೂಡ. ಎಲ್ಲ ಸೋಲ್ಜರ್ ವೈಫ್ಸ್ಗೂ ಈ ಮೂಮೆಂಟ್ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಅಂತ ಅನಿಸುತ್ತೆ. 1000 ಜನ 1000 ಮಾತಾಡ್ಬೋದು. ಬಿಟ್ಟಿರೋದಕ್ಕೇನು, ಒಳ್ಳೆ ಜಾಬ್ ಸಿಗುತ್ತೆ, ಒಳ್ಳೆ ಅರ್ನಿಂಗ್ಸ್ ಇದೆ ಅವರಿಗೆ, ಅದರಲ್ಲೇನು ಅಂತ. ಬಟ್ ಬಿಟ್ಟಿರೋದಿದೆಯಲ್ಲ, ಒಂದು ಕಡೆ ಬಿಟ್ಟಿರೋದು, ನೋಡ್ತಾ ಬಿಟ್ಟಿರೋದು ಒಂಥರ. ಅವ್ರ ಕಷ್ಟಗಳು ಹೆಂಗಿರುತ್ತೆ, ಅವರ ಕೆಲಸಗಳು ಹೆಂಗಿರುತ್ತೆ, ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ, ಇದನ್ನೆಲ್ಲ ನೋಡಿಕೊಂಡು ಬಿಟ್ಟಿರೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ನನ್ನ ಮಗ ಕೂಡ ಬಾಯ್ ಪಪ್ಪ ಅಂತ ಹೇಳ್ತಾ ಇದ್ದ ಅವ್ರ ಅಪ್ಪಂಗೆ. ಆ್ಯಂಡ್ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಹೋಗ್ತಾನೆ. ಆ್ಯಂಡ್ ಟ್ರೈನ್ ಮೂವ್ ಆಗಿಬಿಡುತ್ತಲ್ಲ ಇಷ್ಟು ಬೇಗ, ಯಾಕಂತಂದರೆ ವಂದೇ ಭಾರತ್ ಟ್ರೈನ್ ಆಗಿರೋದ್ರಿಂದ ಫುಲ್ ಕವರ್ ಇರುತ್ತೆ. ಅವರಪ್ಪ ಬಗ್ಗಿ ಎಲ್ಲ ಬಾಯ್ ಮಾಡೋದಕ್ಕಾಗೋದಿಲ್ಲ. ಬೇರೆ ಟ್ರೈನ್ಗಳೆಲ್ಲ ಆಗಿದ್ರೆ ಬಾಯ್ ಅಂತ ಹೇಳ್ಬಿಡೋರು, ಫುಲ್ ಟ್ರೈನ್ ಹೋಗೋವರೆಗೂ ನೋಡ್ಬೋದಿತ್ತು ಅವರಪ್ಪನ. ಬಟ್ ಇದರಲ್ಲಿ ಸ್ವಲ್ಪ ಮೂವ್ ಆಗಿದ ತಕ್ಷಣ ಅವರಪ್ಪ ಕಾಣಿಸೋದಿಲ್ಲ. ಎಳ್ಕೋತಾ ಇದ್ದ, ಬಾ ಮೈ ಕಡೆ, ಟ್ರೈನ್ ಮೂವ್ ಆಯಿತು, ನೀನು ಬಿದ್ದುಬಿಡ್ತೀಯಾ ಅಂತ ಅಂದ್ಬಿಟ್ಟು. ಬಟ್ ಎಷ್ಟು ಅಳ್ತಾ ಇದ್ದ ಅಂದರೆ, ನಾನು ಅಳ್ತಾ ಇದ್ದೆ, ಮಮ್ಮನ ತಪ್ಕೊಂಡು, ಮಮ್ಮನೂ ಅಳ್ತಿತ್ತು, ಸಪ್ಪೆ ಮಾಡ್ಕೊಂಡೆ, ನಾನು ಮಮ್ಮನೂ ಸಪ್ಪೆ ಮಾಡ್ಕೊತ್ತು. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಬುಜ್ಜಿ ಹತ್ತಿರೋದು. ಇಷ್ಟು ಸಲದಲ್ಲಿ ಅವ್ರ ಅಪ್ಪನ ಕಳ್ಸೋಕೆ ಬಂದಿದ್ದಾಗಿಂದ ನಾನು 1 ಟೈಮು ಹತ್ತಿಲ್ಲ ಅವನು. ಫಾರ್ ದಿ ಫಸ್ಟ್ ಟೈಮ್ ಎಷ್ಟು ಹೊತ್ತ ಅಂತಂದರೆ ಅವನ್ನ ಹಿಂಗೆ ಸಮಾಧಾನ ಮಾಡೋದನ್ನಂತಲೇ ಗೊತ್ತಾಗಲಿಲ್ಲ. ಅಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದ. ಬಟ್ ಮಕ್ಳಿಗೆ ತಿಳುವಳಿಕೆ ಬರ್ತಾ ಹಾಗೇನೆ ಅಲ್ವಾ, ಯಾವಾಗ್ಲೂ ಬೇಜಾರಾಗುತ್ತೆ. ಸೊ ಸುನೀಲ್ ಹೋದರು. ಇವಾಗ ವಾಪಸ್ ನಾವು ನಮ್ಮ ಮನೆ ಕಡೆ ಹೊರಡಬೇಕು. ಟೈಮ್ ಇವಾಗ ಐ ಥಿಂಕ್ ಒಂದು 6 ಕರೆಕ್ಟಾಗಿ ಮೂವ್ ಆಯಿತು ಅಂತಂದರೆ ನಾವು 6:20 ಮನೆ ರೀಚ್ ಆಗಿಬಿಟ್ವಿ. ಆವಾಗ ಮಲಗಿದ್ದು ಬುಜ್ಜಿ ಅವತ್ತು 11 o'clock ಆದರೂ ಎದ್ದಿಲ್ಲ. ಆ ಸಪ್ಪೆ ಇದರಲ್ಲೇ ನಮ್ಮ ಮನೇಲಂತೂ ಎಷ್ಟು ಬೇಜಾರಾಯಿತು ಅಂತಂದರೆ, ಯಾರ ಮುಖದಲ್ಲೂ ಆ್ಯಕ್ಟಿವ್ ಅನ್ನೋದೇ ಇರಲಿಲ್ಲ ಒಂಚೂರು. ಹಾಗಾಗಿಬಿಟ್ಟಿತ್ತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.